ರಯ್ಯ. ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆಲ್ಲ ಒಂದು ಪರ್ಫೆಕ್ಟ್ ಡೇ ಔಟಿಂಗ್ ಪ್ಲ್ಯಾನ್ ಕೊಡ್ತೀನಿ. ವೀಕೆಂಡ್ ಬಂತು ಅಂದರೆ ಫ್ಯಾಮಿಲಿನ ಎಲ್ಲಪ್ಪ ಕರ್ಕೊಂಡು ಹೋಗೋದು ಅಂತ ಯೋಚಿಸ್ತಿದ್ರೆ ಹಾಗಾದರೆ ನಿಮಗಾಗಿ ಈ ವಿಡಿಯೋ. ಶನಿವಾರ ಬೆಳಗ್ಗೆ ತಿಂಡಿ ತಿನ್ಕೊಂಡು ಕರೆಕ್ಟಾಗಿ 10 ಗಂಟೆಗೆ ಮನೆ ಬಿಟ್ಟರೆ ಸಾಕು. ನಾವು ಫಸ್ಟ್ ಪ್ಲೇಸ್ ಹೋಗ್ತಿರೋದೇ ಕೈಲಾಸಗಿರಿ ಹಿಲ್ಸ್ ಅಂತ. ಇದು ನಿಮಗೆ ಬೆಂಗಳೂರಿಂದ ಸುಮಾರು 2 ಅವರ್ ಅಥವಾ 2.25 ಅವರ್ ಆಗ್ಬೋದು ಇಲ್ಲಿಗೆ ರೀಚ್ ಆಗೋಕ್ಕೆ. ಈ ಪ್ಲೇಸ್ ಬಂದು ನಿಮಗೆ ಚಿಂತಾಮಣಿ ಸೈಡ್ ಬರುತ್ತೆ. ಸೊ ನೀವು ಬೆಳಗ್ಗೆ 10 ಗಂಟೆಗೆ ಮನೆ ಬಿಟ್ಟಿದ್ದೀರಾ ಅಂದರೆ ನೀವು ಇಲ್ಲಿ 12:15 ಅಥವಾ 12:15 ಅಷ್ಟೊತ್ತಲ್ಲೆಲ್ಲ ಈ ಪ್ಲೇಸಿಗೆ ರೀಚ್ ಆಗಿರ್ತೀರಾ. ಇಲ್ಲಿ ನನ್ನ ಲೆಫ್ಟ್ ಸೈಡ್ ನಿಮಗೆ ಕಾಣಿಸ್ತಿರ್ಬೋದು ಎಷ್ಟು ದೊಡ್ಡ ಬೆಟ್ಟ ಅಂತ. ಈ ಬೆಟ್ಟನ ಆ್ಯಕ್ಚುಲಿ ಕೋರದಿ ಒಂದು ಟೆಂಪಲ್ ಮಾಡಿರೋದು. ನಂಬಕ್ಕಾಗುತ್ತಾ ನಿಮಗೆ? ಬನ್ನಿ ತೋರಿಸ್ತೀನಿ ಹೇಗಿದೆ ಟೆಂಪಲ್ ಅಂತ. ಈ ಟೆಂಪಲ್ಗೆ ಯಾವುದೇ ಥರ ಎಂಟ್ರಿ ಫೀ ಸಹ ಕೂಡ ಇಲ್ಲ ಗೈಸ್. ಬರೀ ಚಪ್ಪಲಿಗೆ ಮಾತ್ರ ನೀವು ಪೇ ಮಾಡಿಬಿಟ್ಟು ಹೋಗಬೇಕಾಗತ್ತೆ. ಹಾಗೆ ಈ ಜಾಗದಲ್ಲಿ ಬರೀ ಟೆಂಪಲ್ ಅಲ್ಲ, ಟ್ರಕ್ಕಿಂಗ್ ಸಹ ಕೂಡ ಇದೆ. ಈ ದೇವಸ್ಥಾನದಿಂದ ಬೆಟ್ಟ ಇದೆಯಂತಲ್ಲ, ಅಲ್ಲಿ ಟ್ರಕ್ ಕೂಡ ಮಾಡ್ತಾರಂತೆ. ಬರೀ 4 ಕಿಲೋಮೀಟರ್ ಟ್ರಕ್ ಅಷ್ಟೇ, ಅಪ್ ಆ್ಯಂಡ್ ಡೌನು. ನೀವೇನಾದ್ರು ನಿಮ್ಮ ಪೇರೆಂಟ್ಸ್ ಜೊತೆ ಬರ್ತಿದ್ದೀರಾ ಅಂದರೆ ದೇವಸ್ಥಾನ ಕೆಳಗಡೆನೇ ಇರೋದು, ಅಲ್ಲೇನು ಟ್ರಕ್ಕಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಟ್ರಕ್ಕಿಂಗ್ ಮಾತ್ರ ಹಿಂದೆ ಇರೋದು. ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರು ಟ್ರಕ್ ಕೂಡ ಮಾಡ್ಬೋದಲ್ಲಿ. ಸೊ ಫೈನಲ್ ಆಗಿ ಎಂಟ್ರಿ ಕೊಟ್ಟಿದ್ದೀವಿ ಒಳಗಡೆ. ಇಲ್ಲಿ ಕಾಣಿಸ್ತಿರ್ಬೋದು ಫುಲ್ಲು ಕಂಪ್ಲೀಟ್ ಕೇವು, ಫುಲ್ಲು ಗುಹೆ ಥರನೇ ಇದೆ ಇದೊಂದು ಟೆಂಪಲ್ಲು. ಇನ್ನೊಂದು ಶಾಕಿಂಗ್ ಅಂದರೆ ಈಚೆ ಎಷ್ಟು ಉರಿಯೋ ಬಿಸಿಲಿದ್ರೂ ಈ ದೇವಸ್ಥಾನದ ಒಳಗಡೆ ಬಂದಿದ ತಕ್ಷಣ ಫುಲ್ಲು ತಣ್ಣಗಾಗೋಗುತ್ತೆ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಈ ಟೆಂಪಲ್ನ ಕೈಯಲ್ಲಿ ಕೊರ್ದಿ ಮಾಡಿರೋ ಅಂಥ ಟೆಂಪಲ್ ಇದು. ಇದನ್ನು ಮ್ಯಾನ್ ಮೇಡ್ ಲಾಂಗೆಸ್ಟ್ ಕೇವ್ ಟೆಂಪಲ್ ಅಂತಲೂ ಕರೀತಾರೆ. ಆ್ಯಂಡ್ ದೇವಸ್ಥಾನದ ಹೆಸರಲ್ಲೇ ಗೊತ್ತಾಗುತ್ತೆ ಕೈಲಾಸಗಿರಿ ಹಿಲ್ಸ್ ಅಂದರೆ ಇದೊಂದು ಶಿವನ್ ಟೆಂಪಲ್ಲು. ಶಿವನ್ ಟೆಂಪಲ್ ಜೊತೆಗೆ ಇಲ್ಲಿ ಗಣೇಶ, ಪಾರ್ವತಿ ಹಾಗೆ ನಂದಿ ಸಹ ಕೂಡ ನೋಡ್ಬೋದು ನೀವು. ದೇವಸ್ಥಾನದ ಈಚೆ ಬಂದಮೇಲೆ ಈ ಥರ ವ್ಯೂ ಇದೆ ನೋಡಿ ಗೈಸ್. ಬೆಟ್ಟ ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಗೇಟ್ ಕಾಣಿಸ್ತಿದೆಯಲ್ಲ, ಇದೇ ಎಂಟ್ರೆನ್ಸ್ ಆ್ಯಕ್ಚುಲಿ. ಇಲ್ಲಿ ಬಲಕ್ಕಿರೋದು ಎಕ್ಸಿಟು. ನೋಡಿ ಎಷ್ಟು ದೊಡ್ಡ ಬೆಟ್ಟ ಅಂತ. ದರ್ಶನ ಎಲ್ಲ ನಿಮಗೆ 1/4 ಗಂಟೆ, ಒಂದು 20 ನಿಮಿಷದಲ್ಲೆಲ್ಲ ಮುಗ್ದೋಗುತ್ತೆ. ಹಾಗೆ ಇಲ್ಲಿ ಊಟ ಸಹ ಹಾಕ್ತಿರ್ತಾರೆ. ನೀವು ಬೇರೆ ಕಡೆ ಊಟಕ್ಕೆ ಹೋಗೋ ಅವಶ್ಯಕತೆಯೂ ಇರಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ನೀವು ನೆಕ್ಸ್ಟ್ ಪ್ಲೇಸಿಗೆ ಹೊರಡಬೇಕಾಗಿರೋ ಜಾಗನೇ ಚಿಕ್ಕಬಳ್ಳಾಪುರ್ಗೆ. ಈ ಪ್ಲೇಸಿಂದ ಚಿಕ್ಕಬಳ್ಳಾಪುರ್ಗೆ ಜಸ್ಟ್ 1 ಅವರ್ ಆಗುತ್ತೆ. ಚಿಕ್ಕಬಳ್ಳಾಪುರಲ್ಲಿ ಎಲ್ಲಪ್ಪ ಹೋಗ್ತಿದ್ದೀವಿ ಅಂದ್ಕೊಂಡಿದ್ದೀರಾ? ನಾವು ಹೋಗ್ತಿರೋ ಜಾಗ ಬಂದು ಶ್ರೀ ಭೋಗ ನಂದೀಶ್ವರ ಟೆಂಪಲ್ ಅಂತ. ಇದು ಬಂದು ನಂದಿ ಹಿಲ್ಸ್ ಹತ್ರನೇ ಬರುತ್ತೆ ನಿಮಗೆ. ಇದಾಗುತ್ತೆ ನಿಮ್ಮ ಸೆಕೆಂಡ್ ಲೊಕೇಶನ್ನು. ಈ ಟೆಂಪಲ್ ಬಂದು ತುಂಬ ಹಳೆ ಕಾಲದ ಟೆಂಪಲ್ಲು ಗೈಸ್ ಇದು. ಇಲ್ಲಿ ಎಷ್ಟೊಂದು ಶೂಟಿಂಗ್ ಸಹ ಕೂಡ ಮಾಡಿದಾರಂತೆ. ಆ್ಯಕ್ಚುಲಿ ಈ ಟೆಂಪಲ್ ನೀವು ನೋಡಿದ ತಕ್ಷಣ ನಿಮ್ಗೆ ಯಾವುದೋ ಒಂದು ಮಿನಿ ಹಂಪಿನೋ ಅಥವಾ ಹಳೆ ಬಿಡೋ ಬೇಲೂರಿಗೋ ಹೋಗೋ ಥರ ಫೀಲ್ ಬರುತ್ತೆ ನಿಮಗೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ಆರ್ಕಿಟೆಕ್ಚರ್ ಮಾತ್ರ ಈ ಟೆಂಪಲ್ದು. ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ, ನೋಡಿ ಎಷ್ಟು ಚೆನ್ನಾಗಿದೆ ಇದು. ಈ ಟೆಂಪಲ್ ಬಂದು 1200 ವರ್ಷದ ಹಳೆಯ ಟೆಂಪಲ್ ಅಂತೆ ಗೈಸ್ ಇದು. ಈ ಟೆಂಪಲ್ ಬಂದು 9ನೇ ಶತಮಾನದಲ್ಲಿ ನುಲಂಬಾದಿ ರಾಜ ಅವರು ಈ ಟೆಂಪಲ್ನ ಬಿಲ್ಟ್ ಮಾಡಿರೋದು. ಇವ್ರ ಆಳ್ವಿಕೆ ಮುಗಿದಾದ್ಮೇಲೆ ಇನ್ನೂ 5 ರಾಜವಂಶದವರು ಬಂದು ಈ ಟೆಂಪಲ್ನ ಆ್ಯಕ್ಚುಲಿ ರೆನೋವೇಟ್ ಮಾಡಿರೋದಂತೆ. ಆ 5 ರಾಜವಂಶದವ್ರು ಬಂದು ಚೋಳ ಡೈನಾಸಿಟಿ ಆಗಿರ್ಬೋದು, ಗಂಗಾ ಡೈನಾಸಿಟಿ ಆಗಿರ್ಬೋದು, ಹಾಗೆ ಹೊಯ್ಸಳ ಡೈನಾಸಿಟಿ ಮತ್ತು ವಿಜಯನಗರ ಎಂಪೈರು, ಇವ್ರುಗಳೆಲ್ಲ ಈ ಟೆಂಪಲ್ನ ಆ್ಯಕ್ಚುಲಿ ರೆನೋವೇಟ್ ಮಾಡಿದ್ದಾರೆ. ನೀವು ಈ ಜಾಗದಲ್ಲಿ ಬರೀ ಒಂದು ಶಿವ ಟೆಂಪಲ್ನ ನೋಡಲ್ಲ. ಈ ಜಾಗದಲ್ಲಿ ಆ್ಯಕ್ಚುಲಿ 3 ಶಿವ ಟೆಂಪಲ್ ಇದೆ. ಆ 3 ಶಿವ ಟೆಂಪಲಲ್ಲಿ ಸೌತಲ್ಲಿ ನೀವು ಅರುಣಾಚಲೇಶ್ವರ ಟೆಂಪಲ್ನ ನೋಡ್ತೀರಾ, ನಾರ್ತಲ್ಲಿ ಬಂದು ಭೋಗಾನಂದೀಶ್ವರ ಟೆಂಪಲ್ ನೋಡ್ತೀರಾ, ಹಾಗೆ ಇವೆರಡು ಮಧ್ಯದಲ್ಲಿ ಉಮಾಮಹೇಶ್ವರ ಟೆಂಪಲ್ ನೋಡ್ತೀರಾ. ಅಷ್ಟೇ ಅಲ್ಲದೆ ಈ ದೇವಸ್ಥಾನದಲ್ಲಿ ಕಲ್ಯಾಣ ಮಂಟಪ ಕೂಡ ಇದೆ. ನಾವು ಹೋದಾಗ ಯಾರ್ದು ಆಕ್ಚುಲಿ ಮದುವೆ ನಡೀತಿತ್ತು. ಇಲ್ಲಿರೋ 3 ಶಿವನ ಟೆಂಪಲ್ 3 ಥರ ರೆಪ್ರೆಸೆಂಟ್ ಮಾಡುತ್ತಂತೆ. ಅರುಣಾಚಲೇಶ್ವರ ಬಂದು ಶಿವನ ಬಾಲ್ಯನ ರೆಪ್ರೆಸೆಂಟ್ ಮಾಡುತ್ತೆ, ಹಾಗೆ ಭೋಗಾನಂದೀಶ್ವರ ಬಂದು ಅವರ ಯೂತ್ ಮತ್ತು ಫ್ಯಾಮಿಲಿ ಲೈಫ್ನ ರೆಪ್ರೆಸೆಂಟ್ ಮಾಡುತ್ತಂತೆ, ಹಾಗೆ ಉಮಾಮಹೇಶ್ವರ ಬಂದು ಶಿವ ಮತ್ತು ಪಾರ್ವತಿಯ ಮದುವೆಯ ಲೈಫ್ನ ರೆಪ್ರೆಸೆಂಟ್ ಮಾಡುತ್ತಂತೆ. ಸೊ ಇಲ್ಲಿಗೆ ನಿಮ್ಮ ಸೆಕೆಂಡ್ ಲೊಕೇಶನ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನಿಮಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ನೀವು ಫೋಟೋಸ್ ಎಲ್ಲ ತಕ್ಕೊಳ್ಳೋ ಅಷ್ಟೊತ್ತಲ್ಲೇ 3:45 ಅಥವಾ 4 ಗಂಟೆ ಆಗಿರುತ್ತೆ. ಅಲ್ಲಿಂದ ನೀವು ಯಾವ್ದಾದ್ರು ಒಂದು ಚಿಕ್ಕ ಹೋಟ್ಲಿಗೋ ಅಥವಾ ಕೆಫೆಗೋ ಹೋಗಿ ಒಂದು 5 ಗಂಟೆ ತನಕ ಸ್ಪೆಂಡ್ ಮಾಡಿದ್ರೆ ನಿಮ್ಮ ಫೈನಲ್ ಲೊಕೇಶನ್ ಅಂದರೆ ಥರ್ಡ್ ಲೊಕೇಶನ್ ಬಂದು ಚಿಕ್ಕಬಳ್ಳಾಪುರಲ್ಲಿರೋ ಆದಿಯೋಗಿಗೆ. ಇದು ಬಂದು ಸೆಕೆಂಡ್ ಲೊಕೇಶನಿಂದ ಜಸ್ಟ್ ಒಂದು 20 ನಿಮಿಷ ಅಥವಾ ಅರ್ಧ ಗಂಟೆ ಆಗ್ಬೋದು. ಹರೆ ಹರೆ ಶಂಭು 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 ಮಹಾದೇವ ಶಂಭು 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 ಮಹಾದೇವ ಶಂಭು. ಸೊ ಫೈನಲಿ ಆದಿಯೋಗಿಗೆ ರೀಚ್ ಆಗಿ ಗಾಡಿನೆಲ್ಲ ಪಾರ್ಕ್ ಮಾಡಿ ಇಲ್ಲಿ ಕಾಣಿಸ್ತಿರೋದು ಎಂಟ್ರೆನ್ಸಿಗೆ ಬಂದಿದ್ದೀವಿ.
ಎಂಟ್ರೆನ್ಸ್ ಕೊಟ್ಟಿದ ತಕ್ಷಣ ನಿಮಗೆ ಲೆಫ್ಟ್ ಸೈಡಲ್ಲಿ ಹಸು ಮತ್ತು ಎತ್ತುಗಳನ್ನೆಲ್ಲ ಕಟ್ಟಿರ್ತಾರೆ. ಅಲ್ಲಿ ಬೇಕಾದ್ರೆ ನೀವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ಅದಕ್ಕೆ ಊಟ ಕೂಡ ತಿನ್ನಿಸಿ ಫೋಟೋಸ್ ಏನಾದ್ರು ತೊಗೊಳಂಗಿದ್ರೆ ತೊಗೋಬೋದು. ಆ್ಯಂಡ್ ಇದಾದಮೇಲೆ ಸ್ಟ್ರೈಟಾಗಿ ಹೋಗಿ ದರ್ಶನ ಮಾಡಿಕೊಂಡು ನೀವೊಂದು ಪ್ಲೇಸಲ್ಲಿ ಸೆಟಲ್ ಆಗಿಬಿಟ್ರೆ ಎಕ್ಸಾಕ್ಟಾಗಿ ಒಂದು 7 ಗಂಟೆಗೆ ಲೈಟ್ ಶೋ ನಡೆಯುತ್ತೆ. ಆ ಲೈಟ್ ಶೋ ಬಂದು ಒಂದು ಅರ್ಧ ಗಂಟೆ ಇರುತ್ತೆ. ಆ ಲೈಟ್ ಶೋನ ನೋಡಿಕೊಂಡು ನೀವು ಸ್ಟ್ರೈಟಾಗಿ ಬ್ಯಾಂಗ್ಳೂರಿಗೆ ಬಂದುಬಿಟ್ರೆ ನಿಮ್ಮ ಒನ್ ಡೇ ಔಟಿಂಗ್ ಕಂಪ್ಲೀಟ್ ಆಯಿತು. ಸೊ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.